ಪುಂಡರ ಸಾಮ್ರಾಜ್ಯ. ಈ ಪುಂಡರಿಗೆಲ್ಲ ಗಂಡ ಈ ರಾಜೇಂದ್ರ. ಇಲ್ಲಿ ನಾನೇ ಸರ್ವಾಧಿಕಾರಿ, ನಾನೇ ದಳಪತಿ. ಸಮಾಜ ನೀತಿಗೆಟ್ಟ ಸಮಾಜ, ನೀತಿಗೆಟ್ಟ ಸಮಾಜದಲ್ಲಿ ಶ್ರೀಮಂತ ಹೋರಾಡುವ ಹಣಕ್ಕಾಗಿ, ಸತ್ಯವಂತ ಹೋರಾಡುವುದು ಹಳ್ಳಿಗಳ ಉದ್ಧಾರಕ್ಕಾಗಿ. ಸತ್ಯವಂತ ಗೆದ್ದರೆ ನನ್ನ ಕೊರಳಿಗೆ ನೇಣು ಹಾಕ, ನಾನು ಗೆದ್ದರೆ ನನ್ನ ಕೊರಳಿಗೆ ನೇಣು ಹಾಕ. ನಾನು ಬೀಸಿದ ಬಲೆಯಲ್ಲಿ ಪುರುಷವಂತರು ಸಿಕ್ಕು ಯಮನ ಅತಿಥಿಯಾಗುತ್ತಾರೆ. ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಉತ್ತರಾಧಿಕಾರ. ಈಗಿನ ನಮ್ಮ ಗ್ರಾಮ ಪಂಚಾಯಿತಿ ಪುಂಡರ ಪಂಚಾಯಿತಿ. ಊರಿಗೆ ಸರ್ವಾಧಿಕಾರಿಯಾದ ರಾಜೇಂದ್ರನ ಕರಡಿಯಲ್ಲಿ ಬೆಳೆದು ಉಂಡ ಉಡಾರಿಯನ್ನು ಮೆರೆಯುತ್ತಿರುವನು ಈ ಸೋದಿ.
ಖುಷಿಯಾಗಿದ್ದಾಗ ಒಳ್ಳೆಯವನ್ನು ಮಾತ್ರ ಸೃಷ್ಟಿ ಮಾಡ್ತಾನೆ. ಒಪ್ಪಿಸಿಕೊಂಡಾಗ ನಮ್ಮಂತ ಪುಣ್ಯ ಸೃಷ್ಟಿ ಮಾಡ್ತಾನೆ. ನಮ್ಮ ಸ್ಟೈಲೇ ಬೇರೆ. ಸೈಡಿಗೆ ಬಂದ್ರೆ ಸೈಲೆಂಟ್ ಆಗಿರ್ತೀವಿ, ಎದುರಿಗೆ ಬಂದ್ರೆ ಈಗದಾಗ್ತೀವಿ. ಏನಾದರೂ ತಂಬಿವಿ ಬರಬೇಕು ಬರಬೇಕು, ದುಡಿಮೆಯನ್ನೇ ನಂಬಿ ಬದುಕುತ್ತಿರುವ ಧರ್ಮದ ದೊರೆ. ಎದುಕೋ ರಾಮಣ್ಣ, ನೀನು ತಂದ ಲಗೇಜ್ ಬಾಡಿಗೆ. ನಿಲ್ಲು ರಾಮಣ್ಣ, ನಿರಂತರ ಹೊರೆಯದ ಹೊಸ್ತಿನಲ್ಲಿ ಕಾಲಿಡುತ್ತಿರುವ ನಿಮ್ಮ ತಂಗಿಯ ಮದುವೆಯ ಮಾಡಿ ನಿಮ್ಮ ತಲೆಯ ಮೇಲಿರುವ ಭಾರವನ್ನು ಕಡಿಮೆ ಮಾಡಿಕೊಳ್ಳುವುದನ್ನು ಬಿಟ್ಟು ಸೂರಗಿರುವ ತಿಮ್ಮತ್ತು ಇರುವ ಈ ಹೊಲಸು ರಾಜಕೀಯದಲ್ಲಿ ನೀವು ಜನಸೇವೆ ಮಾಡುವುದು ಏಕೆಂದರೆ ಈಗಿನ ರಾಜಕೀಯ ನಮ್ಮಂತ ಪುರುಷರಿಗಾಗಿ ನಿನ್ನಂತಹ ಮಾನನಿಗಲ್ಲ. ಹೀಗೆ ಹೇಳುವೆನೆಂದು ತಪ್ಪು ತಿಳಿಯಬೇಡಿ. ನಾನು ಈಗಾಗಲೇ ಚುನಾವಣೆಗೆ ನಿಲ್ಲಬೇಕೆಂದು ನಿರ್ಣಯಿಸಿದ್ದೇನೆ. ಹಿಂದೆ ಸರಿಯುವ ಮಾತೊಂದನ್ನು ಬಿಟ್ಟು ಬೇರೆ ಏನಾದರೂ ಹೇಳಿ. ಮುತ್ತೈದೆಯಾಗಿ 100 ಕಾಲ ಬಾಳೆಂದು ದೈವವೇ ನಿನ್ನನ್ನು ಹರೆಸುತ್ತಿರುವಾಗ ವಿಡಿವೆಯಾಗಿ ಬಾಳಲು ಬಯಸುವ ನಿನ್ನಂತವಳಿಗೆ ಹೆಚ್ಚಿಗೆ ಹೇಳುವುದರಲ್ಲಿ ಅರ್ಥವೇ ಇರುವುದಿಲ್ಲ. ನಿನ್ನ ಹಣೆ ಬರಹವನ್ನು ಹೊಸದಾಗಿ ಬರೆಯಬೇಕೆಂದರೆ ನಾನೇನು ಬ್ರಹ್ಮನೂ ಅಲ್ಲ. ಕೆಂಡವನ್ನು ಬಟ್ಟೆಯಲ್ಲಿಟ್ಟುಕೊಂಡು ಸುಟ್ಟುಕೊಳ್ಳುವುದು ತಿಳಿದವರ ಲಕ್ಷಣವಲ್ಲ. ಉಪನ್ಯಾಸ ಹೇಳಲಿಕ್ಕೆ ನೀನು ಶಿಕ್ಷಕನೂ ಅಲ್ಲ, ಇದು ಕಾಲೇಜು ಅಲ್ಲ. ಜನಪ್ರತಿನಿಧಿಗಳ ಪ್ರಜೆಗಳ ಒಂದೊಂದು ಪವಿತ್ರವಾದ ಮತದಲ್ಲಿದೆ ಹೊರತು ನಿಮ್ಮಲ್ಲಿರುವ ಶ್ರೀಮಂತಿಕೆಯಲ್ಲಿಲ್ಲ, ತಿಳಿದುಕೊಳ್ಳಿ. ಪ್ರಜೆಗಳು ಸಂತೆಯಲ್ಲಿ ನಿಂತು ಗಂಟು ಜೀವನ ನಡೆಸುವ ನಿನ್ನಂತ ನಾಯಿ ಕಾನೂನಿನ ನೀತಿ ಕಲೆಯಬೇಕಿಲ್ಲ. ಹಣ ಎಸೆದರ ಪ್ರಜೆಗಳ ಪವಿತ್ರ ಮತ ನನ್ನಂತ ಶ್ರೀಮಂತನನ್ನು ತಾವಾಗಿಯೇ ಹುಡುಕಿಕೊಂಡು ಬರುತ್ತದೆ ಎನ್ನುವುದು ತಿಳಿಯದಿದ್ದರೆ ಅದು ನಿನ್ನ ಕರ್ಮ. ನಾಲಿಗೆ ಹತೋಟಿಯಲ್ಲಿರಲಿ. ನಾನು ಗಂಟು ಹೊತ್ತು ಜೀವನ ನಡೆಸುವುದು ನನ್ನ ಸ್ವಂತ ಶ್ರಮದಿಂದ ಹೊರತು ಅನ್ಯಾಯದ ಅನ್ನ ತಿಂದು ಬದುಕಲು ನಾನೇನು ನಿನ್ನಂತ ನೀಚ ನಾಯಿಯಲ್ಲ. ರಾಮಣ್ಣ, ದುಡ್ಡು ಹೆಚ್ಚಾದರೆ ಚುನಾವಣೆಗೆ ನಿಲ್ಲಬೇಕು. ಊರಿಗೆ ಸೊತ್ತು ಹೆಚ್ಚಾದರೆ ಗ್ರಾಮ ದೇವಿಯ ಜಾತ್ರೆ ಮಾಡಬೇಕು.
ಚುನಾವಣೆಗೆ ನಿಲ್ಲಲು ಸಿದ್ಧನಾಗಿರಲಿಲ್ಲ. ನಿನ್ನನ್ನು ನೋಡಿ ನಮಗೆ ನಗು ಬರುತ್ತಿದೆ. ಧರ್ಮದ ಕಣ್ಣು ಮುಚ್ಚಿ ಕರ್ಮದ ಬೆಳಕಿನಲ್ಲಿ ನಗುತ್ತಿರುವ ನಿಮಗೆ ಮುಂದೊಂದು ದಿನ ಆ ಕಾಲಚಕ್ರವೇ ಉತ್ತರಿಸುತ್ತದೆ. ಕಾಲಚಕ್ರ ರಾಮಣ್ಣ, ವೈದ್ಯರು ಹೋರಾಡುವುದು ರೋಗಿಯ ಜೊತೆ ಹೊರತು ಯಮನೊಂದಿಗೆ ಅಲ್ಲ. ಆದರೆ ನೀನು ಹೋರಾಡುತ್ತಿರುವುದು ವಿಷ ತುಂಬಿದ ಘಟ ಸರ್ಪದೊಂದಿಗೆ ಎಂದು ನೀನು ಬಡ ಜಾತಿಯವನು. ನಮ್ಮೆದುರಾಗಿ ಚುನಾವಣೆಗೆ ನಿಲ್ಲಬೇಡ. ಸುಮ್ಮನೆ ಎಂದಕ್ಕೆ ಸರಿ. ಎಲ್ಲಿ ಜಾತಿ? ಇನ್ನು ಅನ್ನಕ್ಕಿಲ್ಲದ ಜಾತಿ, ಕುಡಿಯುವ ನೀರಿಗಿಲ್ಲದ ಜಾತಿ, ಉಸಿರಾಡುವ ಗಾಳಿಗಿಲ್ಲದ ಜಾತಿ, ಉಡುವ ಬಟ್ಟೆಗಿಲ್ಲದ ಜಾತಿ. ಹುಲು ಮಾನವರಿಗೆ ಈ ಜಾತಿ? ತಿನ್ನುವ ಅನ್ನವನ್ನು ಕೇಳುವಿರ? ನೀನು ಯಾವ ಜಾತಿಯ ರೈತ ಬೆಳೆದಿರುವೆನೆಂದು? ಕುಡಿಯುವ ನೀರನ್ನು ಕೇಳುವಿರ? ನೀನು ಯಾವ ಜಾತಿಯ ರೈತನ ಬಾಳೆ ನೀರನ್ನು? ತೊಡುವ ಬಟ್ಟೆಯನ್ನು ಕೇಳುವಿರ? ನೀವು ಯಾವ ಕಾರ್ಮಿಕನ ಕಲೆಯನ್ನು? ಉಸಿರಾಡುವ ಗಾಳಿಯನ್ನು ಕೇಳುವಿರ? ನಿನ್ನದು ಯಾವ ಜಾತಿ ಎಂದು? ಹಸಿವು ನೀಗಿದರೆ ಸಾಕು, ದಾಹ ತೀರಿದರೆ ಸಾಕು, ಕಷ್ಟಕ್ಕೆ ದಾರಿ ಸಿಕ್ಕರೆ ಸಾಕು, ಬೆಚ್ಚಗಿದ್ದರೆ ಸಾಕು. ಮತ್ತೇಕೆ ನಮಗೆ ಜಾತಿ ಎಂಬ ಪದ ಬೇಕು? ಸುಧೀರ್, ಕಾಲ ಬದಲಾಗುತ್ತಿದೆ, ಪ್ರಜೆಗಳು ಬದಲಾಗಿದ್ದಾರೆ. ನಿಮ್ಮ ನೀಚ ಬುದ್ಧಿಯನ್ನು ಬದಲಾಯಿಸಿಕೊಂಡರೆ ಸರಿ. ಇಲ್ಲದಿದ್ದರೆ ಈ ಸಮಾಜದಲ್ಲಿ ನಾಯಿಗಿರುವ ಕಿಮ್ಮತ್ತು ನಿಮಗಿರುವುದಿಲ್ಲ. ತೀರುವ ಕನಸು ರುಚಿಯಾದ ಅನ್ನ ತಿನ್ನುವ ಕನಸನ್ನೇ ನಾನೊಬ್ಬ ತೊರೆಯಾಗಬೇಕೆನ್ನುವ ಬಯಕೆಯನ್ನಲ್ಲ. ಈ ಹಮಾಲನ ಸ್ಥಿತಿ. ನಾವು ಹಾಕುವ ಭಿಕ್ಷೆಯನ್ನು ತೆಗೆದುಕೊಂಡು ಆವತ್ತು ಹೋಗು. ನಾನು ಒಬ್ಬ ನೀಚನಾಗಿದ್ದರೆ ನೀವು ಹಾಕುವ ಭಿಕ್ಷೆಗೆ ಬಾಯಿ ಹಾಕುತ್ತಿದ್ದೆ. ಧರ್ಮದಿಂದ ದುಡಿದು ತಿಂದರೂ ಬದುಕುವುದು ಕಷ್ಟವಾದ ಈ ಜಗದಲ್ಲಿ ನಿಮ್ಮಂತವರು ಹಾಕುವ ಅನ್ನ ತಿಂದು ಬದುಕಬಹುದೇ? ರಾಜೇಂದ್ರನವರೇ, ನಿಮ್ಮ ಕೈಯಲ್ಲಿ ಪಡಿಯುವನೆಂದು ಎಲೆ ಒಪ್ಪಿಸಿ ಮಾತನಾಡುವಿರಲ್ಲ. ಮುಂದೊಂದು ದಿನ ಇವನಿಂದಲೇ ನಿಮ್ಮ ಮರ್ಯಾದೆ ಹೋಗುವುದೆಂದು ಮರೆಯಬೇಡಿ. ನಿನ್ನ ಬಾಯಿಂದ ಇನ್ನೊಂದು ಶಬ್ದ ಹೊರ ಬಂದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಬಿಸಾಕುತ್ತೇನೆ. ಎಚ್ಚರ. ನೀನು ಚುನಾವಣೆಯಿಂದ ಹಿಂದೆ ಸರಿದರೆ ಸರಿ, ಇರದಿದ್ದರೆ ನಿನ್ನ ತಂಗಿಯ ಶೀಲ ಕಂಡವರು ಉಂಡು ಹೋಗುವಂತಾಗುತ್ತದೆ. ಎಚ್ಚರ. ಕಾಮ ತುಂಬಿದ ನಾಯಿ ಮತ್ತೊಂದು ಮನೆಯನ್ನ ತಿಂದು ಬದುಕುತ್ತಿರುವ ನಿನಗೆ ಇಷ್ಟು ಪಟ್ಟಿದ್ದರೆ ಧರ್ಮದಿಂದ ದುಡಿದು ತಿನ್ನುವ ನನಗಾಗಲಿ ನನ್ನ ತಂಗಿಗಾಗಿ ಅನ್ಯಾಯವಾದರೆ ನಿನ್ನ ಮೈ ಗರ್ಭ ತಿಳಿದು ನನ್ನ ತಂಗಿಯ ನೆಟ್ಟುವ ನೆಟ್ಟು ಮಾಡಿಸುತ್ತೇನೆ. ಎಚ್ಚರ. ನನಗೆ ಎಚ್ಚರ. ಲೇ, ಯಾರ ಚರ್ಮ ಯಾರು ತಿಳಿಯುತ್ತಾರೆ ಚುನಾವಣೆ ಮುಂಚೆ ನೋಡುವಂತೆ. ಸರ್, ಕೋಣ ಸಂತೆಯಲ್ಲಿ ತಿಂದು ತಿಂದು ಕೊಬ್ಬಿದಂತೆ ಕಾಣುತ್ತಿದೆ.
ಇದಕ್ಕೆ ಗುರಿ ಬರುತ್ತೇನೆ. ಇವನ ತಲೆಯಲ್ಲಿ ರಾಜಕೀಯದ ಬೀಜ ಬಿದ್ದಿರುವುದನ್ನು ಕಲಿಸಿದಾಗಲೇ ನಮ್ಮ ದಾರಿ ಸುಗಮವಾಗುತ್ತದೆ. ರಾಜೇಂದ್ರನವರೇ, ಕಾಲಕ್ಕೆ ತಕ್ಕಂತೆ ಏನಾಗಬೇಕು ಅದು ಆಗಲೇಬೇಕು. ನೀವು ನಂಬಿಕೆ ಇಟ್ಟಿರುವುದು ಹಣದ ಬಲದಿಂದ, ನಾನು ನಂಬಿಕೆ ಇಟ್ಟಿರುವುದು ಜನರ ಬಲದಿಂದ. ಹಣದ ಬಲ ಮೇಲಾಗುವುದು, ಜನರ ಬಲ ಮೇಲಾಗುವುದು ನೀವೇ ನೋಡಿ. ಮತ ಹಾಕಿ ಮಕ್ಕ ಮರಿಯಾದಿ ಬಾಳೈತಿ, ಮಾತಿಗಾಗಿ ನಿಮ್ಮ ಓಟ ಮಾರಿದರೆ ಸಂಘ ಉಳಿತೈತಿ. ಪಾಠೆಗಾಗಿ ನಿಮ್ಮ ಓಟ ಮಾರಿದರೆ ಸಂಘ ಉಳಿತೈತಿ. ನೋಡಿ ಮತ ಹಾಕರಿ ಮತಕ್ಕ ಮರ್ಯಾದೆ ಬಾಳೈತಿ. ವ್ಯಕ್ತಿ ನೋಡಿ ಮತ ಹಾಕರಿ ಮತಕ್ಕ ಮರ್ಯಾದೆ ಬಾಳೈತಿ. ಪಾಠೆಗಾಗಿ ನಿಮ್ಮ ಓಟ ಮಾರಿದರೆ ಆಗುವುದಿಲ್ಲ ಪ್ರಗತಿ. ವ್ಯಕ್ತಿ ನೋಡಿ ಮತ ಹಾಕರಿ ಮತಕ್ಕ ಮರ್ಯಾದೆ ಬಾಳೈತಿ. ವ್ಯಕ್ತಿ ನೋಡಿ ಮತ ಹಾಕರಿ ಮತಕ್ಕ ಮರ್ಯಾದೆ ಬಾಳೈತಿ. ಮಾತಿಗಾಗಿ ನಿಮ್ಮ ಓಟ ಮಾರಿದರೆ ಸಂಘ ಉಳಿತೈತಿ. ಮಾತಿಗಾಗಿ ನಿಮ್ಮ ಓಟ ಮಾರಿದರೆ ಸಂಘ ಉಳಿತೈತಿ. ಸಾಮಾನ್ಯ ಜನರಿಗೆ ಹೆದರುವಂತ ನಾಯಕ ಬೇಕಾಗೇತಿ. ನಾಡಿನ ಒಳ್ಳೆಯದ ಮಾಡುವ ಕೆಲಸ ಅವರನ್ನ ಇರತೈತಿ. ಓಟ ಹಾಕುವವನ ಮಾಡಬೇಕು ಚಿಂತೆ. ಓಟ ಹಾಕುವವನ ಮಾಡಬೇಕು ಚಿಂತೆ. ಅವರ ಮತದಾರ ಕುಂದಮಣ್ಣ ಮಾಡಬೇಕು ಚಿಂತೆ. ವ್ಯಕ್ತಿಗಳ ಹಿನ್ನೆಲೆಯ ಬಗ್ಗೆ ಅದು ನೋಡಬೇಕು ಅಳತೆ, ನೋಡಬೇಕು ಅಳತೆ. ಹಂಚಿ ಆರಿ ಮಗಮಗನ ಮಾಡತಾನು ಬರ್ತಿ. ಹಂಚಿ ಆರಿಸಿ ಬಲವ ಹೆಂಗ ಮಾಡತಾನು ಪ್ರಗತಿ.
ಅವರಿಗೆ ತಿಳಿ ಹೇಳಬೇಕಾದ ಹಿರಿಯರೇ ದುಡ್ಡು ತೆಗೆದುಕೊಂಡು ಮನೆಗೆ ಹೋಗಿ ದುಡ್ಡು ಹಂಚುವ ಹಿರಿಯರೇ ಇರಬೇಕಾದರೆ ಪ್ರಕೃತಿ ನೋಡಿ ಮತ ಹಾಕುವ ಜನ ಎಲ್ಲಿರಬೇಕು? ಇದ್ದರೂ 5ರಿಂದ 10% ಜನ ಮಾತ್ರ. 90% ಜನ ದುಡ್ಡಿಗಾಗಿ ಓಟು ಹಾಕುವವರೇ ಇದ್ದಾರೆ. ಹೀಗಿರುವಾಗ ಆ ಹುಟ್ಟು ರಾಮನಿಗೆ ಎಲ್ಲಿ ತಿಳಿಯಬೇಕು? ಸುಧೀರ್, ಇವನು ಬಾಯಿ ಮಾತಿನಲ್ಲಿ ಹೇಳಿದರೆ ಕೇಳುವುದಿಲ್ಲ. ಏನಾದರೂ ಮಾಡಲೇಬೇಕು. ಹರೆಯದ ಹುಡುಗರು ನಿದ್ರೆಗೆಡಿಸಿರುವ ಮನ ಮೋಹಕ ಬೆಡಗಿ ಅವನ ತಂಗಿ. ನನ್ನ ದೃಷ್ಟಿಯಲ್ಲಿ ನೀವೇ ಶ್ರೀಕೃಷ್ಣ ಪರಮಾತ್ಮರು. ಅವಳೇ ರಾಧೆ. ಅಷ್ಟೊಂದು ರೂಪವತಿಯ ಅಮಾರನ ತಂಗಿ. ಸುಧೀರ್, ನೀನು ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷನಾಗುವುದರಲ್ಲಿ ಅನುಮಾನವೇ? ರಾಮಣ್ಣ, ನೀನು ನಾಮಿನೇಷನ್ ಪತ್ರ ಸಲ್ಲಿಸುವ ಮೊದಲೇ ತಂಗಿಗೊಂದು ಗತಿ ಕಾಡುತ್ತೇನೆ. ಆಮೇಲೆ ನಿನ್ನ ಗತಿ ಆ ಕೇಳಲೇ ಬಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರು ಜುಟ್ಟಿಗೆ ಮಲ್ಲಿಗೆ ಕಟ್ಟಿಕೊಂಡು ವೈಯಾರ ಮಾಡುವ ಜನರೇ ತುಂಬಿರುವ ಈ ಜಾಗದಲ್ಲಿ ರಾಮಣ್ಣ ಆಸೆ ಪಟ್ಟದ್ದೇನೋ ವಾಸನಲ್ಲ ಬಿಡಿ. ಆದರೆ ರಾಜಕೀಯ ಎನ್ನುವುದು ಕಳ್ಳರಿಗೆ, ಸೇತುವೆ ಎನ್ನುವುದು ಅವರಿಗೆ ತಿಳಿದಿಲ್ಲವೆಂದು ಕಾಣುತ್ತದೆ. ಸುಧೀರ್, ನಮ್ಮ ದೇಶದ ಒಂದು ದೊಡ್ಡ ದುರಂತವೇನೆಂದರೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ದೇಶದ ಪ್ರಧಾನಿವರೆಗೂ ಆಶ್ವಾಸನೆ ಕೊಡುವ ನಾಯಕರು ಇದ್ದಾರೆ. ಜನಪ್ರತಿನಿಧಿಗಳು ಯಾರಿದ್ದಾರೆ ಈ ಜಗದಲ್ಲಿ? ಇನ್ನೂ ಹೆಚ್ಚಾಗಿ ಕೇಳಿದರೆ ಈ ದೇಶದ ಉದ್ಧಾರಕ್ಕಾಗಿ ನಮ್ಮ ದೇಹದಲ್ಲಿರುವ ಒಂದೊಂದು ಹನಿ ರಕ್ತವು ಮೀಸಲೆಂದು ಹೇಳಿದ್ದಾರೆ. ನೀನೇ ತಿಳಿದುಕೋ, ನಮ್ಮ ದೇಶದ ರಾಜಕೀಯ ಎಷ್ಟರ ಮಟ್ಟಿಗೆ ಇದೆ ಎಂದು. ಇನ್ನೊಂದು ಮಾತು, ಹೋದ ಚುನಾವಣೆಯಲ್ಲಿ ನಮಗೆ ಮುಳ್ಳಾಗಿ ಕಾಡಿದ ಜಿತೇಂದ್ರ ಮತ್ತೆ ಊರಿಗೆ ಕಾಲಿಟ್ಟಿದ್ದಾನೆ. ಆದಷ್ಟು ನಾವು ಎಚ್ಚರಿಕೆಯಿಂದ ಇರಬೇಕು. ಇರದಿದ್ದರೆ ನಿಮಗೆ ರಾಜಕೀಯದಲ್ಲಿ ಆಸಕ್ತಿ ಇದೆ ಹೊರತು ಅನುಭವವಿಲ್ಲ. ನಮ್ಮ ವಾರ್ಡಿನಲ್ಲಿ ಸುಮಾರು 40% ಜನ ವಿದ್ಯಾವಂತರು ತುಂಬಿರುತ್ತಾರೆ. ಒಬ್ಬರಿಗೆ 4ರಿಂದ ಹಿಡಿದು 500 ಕೊಟ್ಟರೆ ಸುಮಾರು 1000 ಮತಗಳ ಅಂತರದಿಂದ ಜಯ ಸಾಧಿಸುತ್ತೇನೆಂಬ ಆತ್ಮವಿಶ್ವಾಸ ನನಗಿದೆ. ಸುಧೀರ್, ನನಗೆ ಅನುಭವವಾದಷ್ಟು
ನಿನಗೆ ವಯಸ್ಸಾಗಿಲ್ಲ. ಕಳೆದ ಪೀಡಿನಲ್ಲಿ ಜಿತೇಂದ್ರನ ಅತ್ತೆಯ ಮಗನಿಗೆ ಅಂಗವಿಕಲರ ಮನೆ ಹಾಕಿದ್ದೆ. ಆ ಮನೆಗೆ ಸರ್ಕಾರದಿಂದ 45,000 ರೂಪಾಯಿ ಪರಿಹಾರ ಬಂದಿತ್ತು. ಅದರಲ್ಲಿ ನಾನೇ 30,000 ಮುದಿ ಸೂರ್ಯರಿಗಾಗಿ ಖರ್ಚು ಮಾಡಿದ್ದೇನೆ. ಅದಕ್ಕಾಗಿ ನಾನು ಮಾಡಿದ ಹೊಲಸುತನ ನಿನ್ನ ಮೇಲೆ ಪ್ರಭಾವ ಬೀರಬಾರದೆಂದು ನನ್ನ ಭಾವನೆ. दुनिया चुपता है, ठिकाने वाला चाहिए. ನಿನ್ನ ಕೊಟ್ಟು ಬೆದರಿಕೆಗೆ ಬಗ್ಗವರಲ್ಲ ಎಲ್ಲಿ ಯಾರು. ಹೆತ್ತ ತಾಯಿಯ ತಲೆ ಹಿಡಿಯಲು ಹೇಸದ ನಿಮ್ಮಂತವರು ಮಾನಕ್ಕಾಗಿ ಅಂಜಿದರೆ ಪಂಚಾಯತಿಗೆ ತಾಳಿ ಕಟ್ಟುವ ಗಂಡನರು ರಾಜೇ. ನೀತಿಗೆಟ್ಟ ನಿಮ್ಮಂತವರು ಅಧ್ಯಕ್ಷರಾದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯೇ ಅವನ ಹೆಂಡತಿಯಾಗುತ್ತಾನೆ. ಗಂಡ ಹೆಂಡತಿಯರ ನಡುವೆ ಅನಾಥರಾಗುವವರು ಬೇರಾರೂ ಅಲ್ಲ, ನಿಮ್ಮಂತ ನಾಲಾಯಕರಿಗೆ ಓಟು ಹಾಕಿ ಸೀಟು ಕೊಡಿಸಿದ ಪ್ರಜೆಗಳು. ಚುನಾವಣೆಯ ಮೊದಲೇ ಹಣ ಹಣ್ಣಕ್ಕೆ ಕೈ ಹಾಕದೆ ಪ್ರಾಮಾಣಿಕ ವ್ಯಕ್ತಿಯನ್ನು ಆರಿಸಿ ತಂದಿದ್ದರೆ ಇವತ್ತೇಕೆ ಈ ಪರಿಸ್ಥಿತಿ ಬರುತ್ತಿತ್ತು. ಮನೆಯ ಹತ್ತಿರ ಮುಳ್ಳಿನ ಗಿಡ ನಡೆಸಿದರೆ ಎಂದಾದರೊಂದು ದಿನ ಚುಚ್ಚಿಯೇ ತೀರುತ್ತದೆ ಎನ್ನುವ ಸತ್ಯವನ್ನು ಮರೆತು ಮಾತನಾಡುವ ಈ ಯಾವ ಊರಿನ ದೇಸಾಯಿ. ನಿನ್ನ ಅಧಿಕಾರದ ಅವಧಿಯಲ್ಲಿ ಬಡವರಿಗಾಗಿ ಬಂದ ಮನೆಯ ಗಂಟು ತಿಂದೆಯಲ್ಲ, ನಿಮ್ಮಂತವರ ಪಾಲಿಗೆ ತಂದೆ. ಅದಾ ನಿನ್ನ ತಂದೆಗೆ ತಿಳಿಯದಂತೆ ಆಗಾಗ ನಿನ್ನ ಮನೆಗೆ ಬಂದು ಹೋಗುವ ನಿನ್ನ ತಾಯಿಯ ಪ್ರಿಯಕರ ನಮ್ಮಿಂದ ನಿನಗೆ ಅನ್ಯಾಯವಾಗಿದ್ದರೆ ನಮ್ಮ ಮಾತನಾಡು. ಅದನ್ನು ಬಿಟ್ಟು ಮನೆಯವರ ಹೆಸರು ತೆಗೆದರೆ ನಿನ್ನನ್ನು ಇಲ್ಲಿಯೇ ಕೊಟ್ಟು ಹಾಕಿದರು. ಇಲ್ಲಿ ಬೀಸುವ ಗಾಳಿಯು ನಮ್ಮನ್ನು ಕೇಳುವುದಿಲ್ಲ. ಇವನ ಬೆನ್ನು ಗಟ್ಟಿ ಮೋದು ನೋಡಿದರೆ ನಿನ್ನ ಹಲ್ಲುಗಳನ್ನು ಒಟ್ಟು ಮುರಿಯಬೇಕಾಗುತ್ತದೆ. ಮರ್ಯಾದೆಯಿಂದ ಸುಮ್ಮನಿರಲ್ಲ. ಚುನಾವಣೆಯ ಸಮಯದಲ್ಲಿ ಇವನಿಗಿಂತ ಮುಂದಾಳತ್ವದಲ್ಲಿ ಇದ್ದವಳೇ ಇವನ ತಾಯಿ ಎಂದಾಗ ಅವಳ ಹೆಸರೆತ್ತಿ ಮಾತನಾಡುವುದರಲ್ಲಿ ಅಪಾರ್ಥವೇನಿದೆ. ಇವನಿಗೆ ಓಟು ಹಾಕಿದ ನಮಗೆ ಇವನಿಂದ ಸಿಕ್ಕ ಫಲ ಯಾವುದೆಂದು ನೀನು
ಅಂದಾಗ ಬಾಯಿ ಬಿಡುತ್ತಾನೆ ಆ ನಾಲಾಯಕನ ಮಗ. ನೀವು ನಿಜವಾಗಿಯೂ ನನಗೆ ಓಟ ಹಾಕಿದ್ದರೆ ನಿಮಗೆ ಬರಬೇಕಾದ ಹಣ ಆಗಲೇ ನಿಮ್ಮ ಕೈ ಸೇರುತ್ತಿತ್ತು. ಭಗವಂತನನ್ನು ಕಂಡೊಡನೆ ಸೂಳೆ ಅಂತ ಕಾಲೆತ್ತುವ ನಿನ್ನಂತವನ ಯೋಗ್ಯತೆ ಏನೆಂದು ತಿಳಿದುಕೊಂಡು ಈ ಕಾರ್ಯಕ್ಕೆ ಕೈ ಹಾಕುತ್ತೇನೆ. ನೀನು ಮಾತನಾಡುವ ವೀರನೇ ಭಾರತು ಮಾಡಿ ತೋರಿಸುವ ಚತುರನಲ್ಲ. ಲೇ, ಇಡೀ ಊರೇ ನಾವು ಹೇಳಿದಂತೆ ಕೇಳುತ್ತಿರುವಾಗ ಮಧ್ಯದಲ್ಲಿ ನಿನ್ನಂತ ನಾಯಿ ಬಗಳಿದರೆ ನಮ್ಮ ಕಳತೆಗೇನು ಧಕ್ಕೆಯಾಗುವುದಿಲ್ಲ. ನೀನು ನಿಜವಾಗಿಯೂ ಗಂಡಸಾಗಿದ್ದರೆ ಮುಂಬರುವ ಚುನಾವಣೆಯಲ್ಲಿ ನಾನು ವಿರುದ್ಧವಾಗಿದ್ದೆಯಲ್ಲೋ ಆಗ ತಿಳಿಯುತ್ತದೆ ಈ ಪುಂಡರ ಯೋಗ್ಯತೆ ಏನೆನ್ನುವುದು. ಪುಂಡರ ತುತ್ತು ಕೂಲಿಗಾಗಿ ಮತ್ತೊಬ್ಬರ ಮನೆ ಕಾಯುವ ನಾಯಿ ನೀನು. ಅನ್ನ ಹಾಕಿದವನ ಮನೆ ಕಾಯುವುದು ನಿನ್ನ ಧರ್ಮ. ಅದಕ್ಕಾಗಿ ಈ ರೀತಿ ಮಾತನಾಡುತ್ತಿರುವೆ. ಮುಂದೊಂದು ದಿನ ನೀನಿರುವ ಮನೆಗೆ ಮತ್ತೊಂದು ನೀಯತ್ತಿನ ನಾಯಿ ಬಂದು ಸೇರ್ಪಡೆಯಾದರೆ ನಿನ್ನ ಗತಿ ಏನೆಂದು ಈಗಲೇ ವಿಚಾರಿಸು. ನನ್ನ ಯೋಗಕ್ಷೇಮ ವಿಚಾರಿಸಲು ನೀನೇನು ನನ್ನ ಒಡ ಹುಟ್ಟಿದವನೇನಲೇ? ನಿನ್ನ ಮಾತು ಕೇಳುವ ಅಗತ್ಯವು ನನಗಿಲ್ಲ. ಒಂದು ವೇಳೆ ಅಂತ ಸಂದರ್ಭವೇನಾದರೂ ಬಂದರೆ ನಿನ್ನನ್ನು ಹುಡುಕಿಕೊಂಡು ಬರುತ್ತೇನೆನ್ನುವ ಆಸೆ ಒಂದನ್ನು ಮಾತ್ರ ಇಟ್ಟುಕೊಳ್ಳಬೇಡ. ಏಕೆಂದರೆ ನಾನು ಬೆಳೆಯಬೇಕಾದಷ್ಟು ಈಗಾಗಲೇ ಬೆಳೆದೊಡಿತಿದ್ದೇನೆ. ಕುತ್ತೆ ಹೀರೈತ ಕವಿ ಸೇರಿ ಬಂತ. ನಿನ್ನಂತ ನಾಯಿ ರಾಜೇಂದ್ರನ ಮನೆ ಕಾಯಲಿಕ್ಕೆ ಮೀಸಲು ವರವ. ನನ್ನಂತವನ ಸಂಘ ಬಯಸುವುದಕ್ಕಲ್ಲ. ಹಿಂದೆ ನೀವು ಮಾಡಿದ ಅನ್ಯಾಯ ನನ್ನ ಹೃದಯದಲ್ಲಿ ಕೆಂಡವಾಗಿ ಉರಿಯುತ್ತಿದೆ. ಓ ಚಂಡ ತಣ್ಣಗಾಗಬೇಕಾದರೆ ನಿಮ್ಮಿಬ್ಬರಲ್ಲಿ ಒಬ್ಬರು ಆಹುತಿಯಾಗಲೇಬೇಕು. ನಿನ್ನಂತ ಭಿಕಾರಿ ನಮ್ಮ ಸಾವು ಬಯಸಿದರೆ ಬಾರುವುದೆಂದುಕೊಂಡೆಯ? ನಿನ್ನಷ್ಟಕ್ಕೆ ನೀನು ಬದುಕಿದರೆ ಸರಿ, ಇಲ್ಲವಾದರೂ ನಮ್ಮ ಕೈಯಲ್ಲಿ ಅನಾಥ ಹೆಣವಾಗುವ ಎಚ್ಚರ. सामने से मारने वाला डाकू नहीं बनता रे सुधीर, पीछे से मारने वाला डाकू बनेगा. ले, ನೀನು ತಿಳಿದಷ್ಟು ಸುಲಭದ ಮಾತಲ್ಲ ರಾಜೇಂದ್ರ. ನಿಮ್ಮಂತ ಸಮಾಜಘಾತಕರು ಮಾಡುವ ಕೃತ್ಯಗಳು ನನ್ನಂತ ಘಾತಕರಿಗೆ ಅರ್ಥವಾಗುತ್ತದೆ. ಧರ್ಮದಿಂದ ಬಾಳುವ ಜನತೆಗಲ್ಲ. ಹಿಂದೆ ನಿಮ್ಮ ಅಧಿಕಾರವಿದ್ದಾಗ ಮಾಡಿದ ಒಂದೊಂದು ಅನ್ಯಾಯಗಳು ಪ್ರಜೆಗಳ ಕಣ್ಣಿಗೆ ಕಾಣದಿರಬಹುದು. ಆದರೆ ಈ ಚೇಟಿ ಜಿತೇಂದ್ರನ ಕಣ್ಣಲ್ಲಿ ಮಿಂಚಿನಂತೆ ಉಳಿದಿವೆ ಎನ್ನುವುದನ್ನು ನೀನು ಜೀವಂತ ಇರುವವರೆಗೂ ಮರೆಯಬೇಡ. ಉಳಿದರೂ ನೀನೇನು ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ನಿನಗೆ ಬೇಕಾಗಿದ್ದು
ಬದುಕಬೇಕು. ಆದರೆ ಸರ್ಕಾರದಿಂದ ಬಡವರಿಗಾಗಿ ಬಂದ ಹಣದಿಂದ ಬದುಕಲು ನಾನೇನು ನಿನ್ನಂತ ತಾಯಿಗನ್ನಲ್ಲ. ನೀನು ನನಗೆ ಕೊಡಬೇಕೆಂಬ ಆಸೆ ನಿನಗಿದ್ದರೆ ನಿನ್ನ ಸ್ವಂತ ಶ್ರಮದಿಂದ ದುಡಿದು ಗಳಿಸಿದ ಹಣದಲ್ಲಿ ಕೇವಲ ಒಂದೇ ₹1 ಕೊಟ್ಟರೆ ಸಾಕು. ನನ್ನ ಆತ್ಮ ಸಂತೋಷದಿಂದ ತೆಗೆದುಕೊಳ್ಳುತ್ತೇನೆ. ಕೊಡುವ ಶಕ್ತಿ ನಿನಗಿದೆಯಾ? ಖಂಡಿತ ಇಲ್ಲ. ಪರರ ದುಡ್ಡಿನಿಂದ ಶ್ರೀಮಂತರಾದ ನೀನು ನಿನ್ನ ಮೈಯಲ್ಲಿ ಹರಿಯುತ್ತಿರುವ ರಕ್ತವು ಪರರ ರಕ್ತವೆಂದು ನನ್ನ ಭಾವನೆ. ನಾನು ಯಾರಿಗಂದರೆ ನನ್ನ ತುಪಾಕಿಯಲ್ಲಿರುವ ಗುಂಡು ನಿನ್ನ ದೇಹದಲ್ಲಿರುವ ರಕ್ತದರ್ಜು ಮಾಡುತ್ತದೆ. ಹುಚ್ಚು ಹಿಡುವ ನಾಯಿಗೆ ತುಪಾಕಿ ತೋರಿಸಿದರೆ ಅದಕ್ಕೆಲ್ಲ ಅರಿವಾಗಬೇಕು. ಬಿಡದಿಂದ ಬರೆಯಲು ಮಾತ್ರ ಅರಿವಾಗುತ್ತದೆ. ಇದೇ ಕೊನೆಯ ಸಲ. ಇನ್ನೊಮ್ಮೆ ನಮಗೆದುರಾದರೆ ಬಲಿಕೆಯಲ್ಲಿರುವ ಸಹಸ್ರ ಉಪಯೋಗಿಸಬೇಕಾಗುತ್ತದೆ. ಎಚ್ಚರ! ತುಕ್ಕು ಹಿಡಿದ ಅಸ್ತ್ರದಿಂದ ಕಾರ್ಯ ಸಾಧಿಸಲು ಸಾಧ್ಯವಿಲ್ಲ. ನಿರ್ಧರಿಸೋದೇ ಕಾಲಕ್ಕೆ ತಕ್ಕಂತೆ ಕಾನೂನಿನ ಅಸ್ತ್ರ ಉಪಯೋಗಿಸಿದರೆ ಮಾತ್ರ ನೀವು ಬದುಕಲು ಸಾಧ್ಯ. ಇರದಿದ್ದರೆ ಹಿಂದೆ ನೀವು ಮಾಡಿದ ಅಧಿಕಾರದಲ್ಲಿರುವ ದ್ರೋಹದ ಕೃತ್ಯಗಳನ್ನು ಹೊರಗೆಳೆದು ಜನರ ಮುಂದೆ ತಲೆ ಎತ್ತಿ ತಿರುಗದಂತೆ ಮಾಡದೆ ಬಿಟ್ಟರೆ ನನ್ನ ಮೀಸೆ ಕರಿಕೆ ಉಳ್ಳೆಂದು ತಿಳಿದುಕೊಳ್ಳಿ. ಹೋಗ್ತೀನಿ. ಪುಣ್ಯರಿಗೆಲ್ಲ ಗಂಡನಾದ ಈ ರಾಜೇಂದ್ರನನ್ನು ತಲೆ ಎತ್ತಿ ತಿರುಗದಂತೆ ಮಾಡುವನಂತೆ ಈ ಕತ್ತೆಯ ಮಗ. ಲೇ ನಾಯಿ, ಇದು ರಾಜೇಂದ್ರನ ಕೋಟೆ. ಇಲ್ಲಿ ಗೆರಿಗೆ ಹುಲ್ಲೆ ಅಲ್ಲಾಡಿಸಬೇಕೆಂದರೂ ನನ್ನ ಅನುಮತಿ ಪಡೆಯಲೇಬೇಕು. ಸುಧೀರ್, ನಾವೀಗ ಮಾಡಬೇಕಾದ ಕಾರ್ಯವೇನೆಂದರೆ ರಾಮಣ್ಣನ ತಂಗಿ ರತಿಯಂತಿರುವ ಸೇವಂತಿಯೊಂದಿಗೆ ರತಿ ಕ್ರೀಡೆ. ಮೂರು ಲೋಕದ ಗಂಡನಾದ ಅರ್ಜುನನಿಗೆ ಶ್ರೀಕೃಷ್ಣ ಸಾರಥಿಯಾದರೆ ಪುಣ್ಯರಿಗೆಲ್ಲ ಗಂಡನಾದ ಈ ರಾಜೇಂದ್ರನಿಗೆ ನೀನು ಸಾರಥಿಯಾಗಿರುವಾಗ ರಾಮನ ಬದುಕು ನೀವು ಆಸೆ ಪಟ್ಟ ಕೆಲಸವನ್ನು ದಯಾಮಯನಾದ ದೇವರು ನೆರವೇರಿಸುವುದಕ್ಕಾಗಿಯೇ ನನ್ನನ್ನು ಬಂಟನಾಗಿ ಮಾಡಿದೆ. ಇಷ್ಟು ಮಾಡದಿದ್ದರೆ ಹೇಗೆ? ಒಟ್ಟಿನಲ್ಲಿ ನನ್ನ ಪುಣ್ಯ. ಜಿತೇಂದ್ರ ಒಬ್ಬ ನಾಯಿ. ಆ ನಾಯಿ ನನ್ನ ಮಗ ನನ್ನ ಕೈಯಲ್ಲೇ ಸಾಯುವುದು. ರಾಮಣ್ಣ, ಇನ್ನು ಮುಂದೆ ಈ ರಾಜೇಂದ್ರ
ಸಲುವಾಗಿಯೇ ಚಿನ್ನ ನಿನ್ನನ್ನು ಹುಡುಕಿಕೊಂಡು ಬಂದದ್ದು. ಕಣ್ಣು ತೆರೆದರೆ ಸಾಕು, ಕಡಲ ತೀರದಲ್ಲಿ ಬಟ್ಟೆ ಬೇಡೆನ್ನುವ ಬಾಲಿಯರಂತೆ ಕಾಣುವ ಈ ನಿನ್ನ ಸೌಂದರ್ಯ ನನ್ನನ್ನು ಕೈ ಮಾಡಿ ಕರೆಯುತ್ತಿದೆ. ನೋಡಿ, ನನ್ನ ಸೌಂದರ್ಯ ಇದ್ರು ಸಹ ನಾನು ಪ್ರೀತಿ ಮಾಡಿದ ನನ್ನ ಪ್ರೇಕಣ್ಣಿಗೆ ಮಾತ್ರ ಮೀಸಲಾಗಿದೆ ಹೊರತು ಕಾಮ ತೀಟೆ ತೀರಿಸಿಕೊಳ್ಳುವ ನಿನ್ನ ನಾಯಿಗಲ್ಲ. ಈಗಾಗಲೇ ನನ್ನ ಪ್ರೇತ ಬರೋ ಹೊತ್ತಾಯ್ತು. ಬಡವನನ್ನು ಪ್ರೀತಿಸಿ ಸಿರಿವಂತರನ್ನು ಕಂಡರೇ ಬಡವನನ್ನು ಕೈ ಬಿಟ್ಟು ಸಿರಿವಂತರ ಕೈ ಹಿಡಿಯುವ ನಿಮ್ಮಂತವರ ಬಾಯಲ್ಲಿ ಪ್ರಿಯಕರ ಎನ್ನುವ ಶಬ್ದ ಕೇಳಿದರೆ ಕಲಿ ಮನಾರ್ ಕಲಿ ರೋಮಿಯೋ ಜುಲಿಯೆಟ್ ದುರಂತ ಪ್ರೇಮ ಕಥೆ ನೆನಪಾಗುತ್ತದೆ. ಅಂತ ಮಹಾಪ್ರೇಮಿಗಳಿಗೂ ನಿಮಗೂ ಹೋಲಿಕೆ ಮಾಡಿ ನೋಡಿದರೆ ತಟ್ಟ ಬಟ್ಟೆಯನ್ನು ಹುಟ್ಟು ಬಿಡುವಂತಿದೆ ನಿಮ್ಮ ಪ್ರೀತಿ. ಏ ಮಿಸ್ಟರ್, ನಾನೇನು ಹತೋಟಿಲಿಟ್ಕೊಂಡು ಮಾತಾಡು. ನೀನು ತಿಳಿದುಕೊಂಡ ಹಾಗೆ ಹಗುರ ಹೆಣ್ಣು ನಾನಲ್ಲ. ಈಗಾಗಲೇ ವಿಕ್ರಮೇನನ್ನು ಹುಡುಗನನ್ನು ಪ್ರೀತಿಸ್ತಾ ಇದ್ದೀನಿ. ಮದುವೆ ಕೂಡ ಆಗ್ಬೇಕು ಅಂತ ನಿರ್ಧಾರ ಕೂಡ ಮಾಡಿದ್ದೀನಿ. ಪದೇ ಪದೇ ಪ್ರಶ್ನೆ ಕೇಳಿ ಸುಮ್ಮನೆ ನನ್ನ ಮನಸ್ಸನ್ನು ನೋಯಿಸ್ಬೇಡ. ಕೇವಲ ಒಂದೇ ಮಾತಿಗೆ ಇಷ್ಟೊಂದು ಧೈರ್ಯ ಕಳೆದುಕೊಂಡರೆ ಹೇಗೆ ಚಿನ್ನ? ನೀನು ಯಾರನ್ನೇ ಮದುವೆಯಾಗು, ಆದರೆ ಒಂದೇ ಒಂದು ಸಲ ನಿನ್ನ ಬಾಹುಬಂಧನದಲ್ಲಿ ನನ್ನನ್ನು ಬಿಗಿದಪ್ಪಿ ಒಂದು ಸಲವಾದರೂ ನನ್ನ ಆಸೆ. ಇನ್ನೊಂದು ಶಬ್ದ ನಿನ್ನ ಬಾಯಲ್ಲಿ ಬಂದಿದ್ದಾದ್ರೆ ಈ ನಿನ್ನ ಹುಚ್ಚು ನಿಶ್ಚಯವಾಗುವುದು ಎಚ್ಚರ. ಎಚ್ಚರ ನನ್ನ ಹುಚ್ಚು ನಿಶ್ಚಯವಾಗಬೇಕಾದರೆ ಎದ್ದು ಕಾಲುತ್ತಿರುವ ನಿನ್ನ ಅಂಗಾಂಗಗಳೊಂದಿಗೆ ಮುತ್ತಾಡಿದಾಗ ಮಾತ್ರ. ಸುಮ್ಮನೆ ಮಾತು ಬೆಳೆಸಿ ಹೊತ್ತು ಕಳೆಯುವುದರಲ್ಲಿ ಅರ್ಥವಿಲ್ಲ. ನಿನ್ನನ್ನು ನೋಡಿದ ದಿನದಿಂದಲೇ ನನ್ನ ಹುಚ್ಚು ಮನಸ್ಸು ನೀನಿಲ್ಲದಿರುವಾಗ ಮಿತಿ ಮೀರಿ ಹಠ ಮಾಡುತ್ತಿದೆ. ಆ ವೇದನೆ ತಡೆಯಲಾರದೆ ನಿನ್ನನ್ನು ಹುಡುಕಿಕೊಂಡು ಬಂದಿರುವೆ. ಅದೆಂದಿಗೂ ಸಾಧ್ಯವಿಲ್ಲ. ಬೆಚ್ಚಿದ ಗೀತ ನಿನ್ನ ಪ್ರಾಮಾಣಿಕತೆಗೆ. ನೀನಾ? ನಿನ್ನ ಪ್ರೀತಿ ನನ್ನ ಮೇಲೆ ಎಷ್ಟಿದೆ ಅಂತ ಪರೀಕ್ಷೆಗಾಗಿ ಈ ವೇಷದಲ್ಲಿ ನಿನ್ನನ್ನು ಹಿಂಬಾಲಿಸಿದ ಹೊರತು ಬೇರಾವ ದೃಷ್ಟಿಯಿಂದಲೂ ಅಲ್ಲ. ನೀನಾ? ಗಂಡಸರು ಹೆಣ್ಣುಗಳ ಗುಣಗಳನ್ನು ಪರೀಕ್ಷೆ ಮಾಡುವುದರಲ್ಲೇ ಅರ್ಧ ವಯಸ್ಸು ಕಳೆದು ಬಿಡ್ತಾನೆ. ನೀನು ನನ್ನನ್ನು ಎಷ್ಟೇ ಪರೀಕ್ಷೆ ಮಾಡಿದ್ರು ಕೂಡ ಈ ಹೃದಯದಲ್ಲಿ ನಿನ್ನ ಒಬ್ಬರಿಗೆ ಜಾಗವಿದೆ ವಿನಃ ಬೇರಾರಿಗೂ ಇಲ್ಲ. ಈಗ ನಿನ್ನ ಇನ್ನೊಂದು ಸಮಯದಲ್ಲಿ ಒಂದು ಸುಂದರವಾದ ಹೆಣ್ಣು ಬಂದು ನಿನ್ನ ಮುಂದೆ ನಿಂತರೆ ಕ್ಷಣ ಕಾಲದಲ್ಲಿ ನೀನು ನನ್ನ ಮರೆಯಬಹುದು. ಆದ್ರೆ ನಾನು ಹಾಗಲ್ಲ. ತಪ್ಪು ತಿಳ್ಕೋಬೇಡ, ಗಂಡಸರ ಸ್ವಭಾವವೇ ಹಾಗೆ. ಗೀತಾ, ನಿನ್ನೊಂದಿಗೆ ನಾನು ನಡೆದುಕೊಂಡ ವರ್ತನೆ ತಪ್ಪಾಗಿದೆ ಎಂದು ನನಗನಿಸುತ್ತಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಛೇ, ನೀನು ಮಾಡಿದ್ದು ಒಂದು ರೀತಿ ಒಳ್ಳೇದಾಗೇ ಇದೆ. ಯಾಕೆಂದ್ರೆ 100ಕ್ಕೆ 60% ಗಂಡಸರು ಇದನ್ನೇ ಮಾಡುತ್ತಿರುವಾಗ ನೀನು ಮಾಡುವುದರಲ್ಲಿ ತಪ್ಪೇನೂ ಇಲ್ಲ. ಸರಿಯಾಗಿ ಹೇಳಿದೆ ಗೀತಾ. ನೀನು ದೂರವಿದ್ದಾಗಲೂ ಗೀತಾ ಗೀತಾ ಎನ್ನುವ ಮನಕ್ಕಿಂದು ಮರೆಯಲಾರದ ಉಡುಗೊರೆ ನೀಡಿದೆ. ನಿನ್ನನ್ನೇ ಪ್ರೀತಿಸಿ ಮದುವೆಯಾಗಬೇಕೆನ್ನುವ ನನ್ನ ಆಸೆ ಇಂದು ಕಲ್ಲಿನ ವೀಣೆ ಮೀಟಿದಂತಾಗಿದೆ. ನೋಡು, ಕಲ್ಲಿನ ವೀಣೆ ಮೀಟಿದ್ರೆ ಹೃದಯ ಮೀಟುವುದಿಲ್ಲ. ಸಂಗಾತಿ ಹೃದಯ ವೀಣೆ ಮೀಟಿದಾಗ ಮಾತ್ರ ಹೃದಯ ಮೀಟುತ್ತದೆ. ಅದಕ್ಕಾಗಿ ಹೇಳುದು, ಸಂಗಾತಿ ಹೃದಯ ಮೀಟುವ ವೈನಿಕ ನೀನಾಗುವೆಯೋ, ಕಲ್ಲಿನ ಹೃದಯ ಮೀಟುವ ವೈನಿಕ ನೀನಾಗುವೆಯೋ ಎಂಬುದನ್ನು ನೀನೇ ನಿರ್ಧಾರ ಮಾಡು. ಸಂಗಾತಿಯ ಹೃದಯವೇ ಕಲ್ಲಾದಾಗ ನಾದ ಎಲ್ಲಿಂದ ಬರಲು ಸಾಧ್ಯ? ಮನಸ್ಸು ಕಂಡ ಆಸೆಗಳೆಲ್ಲ ಕಲ್ಲಾದರೆ ನಾನು ಕಂಡ ಕನಸಿಗೆ ಬೆಲೆ ಎಲ್ಲಿದೆ ಗೀತಾ? ಬೆಲೆ ಎಲ್ಲಿದೆ? ಮದುವೆಯ ಮೊದಲು ನಿನ್ನ ಮನಸ್ಸಿಗೆ ಶಾಂತಿ ಸಿಗಬೇಕಾದರೆ ಇಂದಿನಿಂದ ನನ್ನನ್ನು ಮರೆತು ಬಿಡು. ನಿನ್ನ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ನಿನ್ನದಾಗಲೆಂದು ಹರಿಸುತ್ತೇನೆ. ಇದೇ ನನ್ನ ಕೊನೆಯ ನಿರ್ಧಾರ. ಏನಿದೆ? ಇಲ್ಲಿವರೆಗೂ ನಾವಿಬ್ರು ಪ್ರೀತಿಸುವ ಪ್ರೀತಿಗೆ ನೀನು ಕೊಡುತ್ತಿರುವ ಕಾಣಿಕೆ ಇದೇನಾ? ನಾನು ಅಂದು ಒಂದೇ ಒಂದು ಮಾತಿಗೋಸ್ಕರ ಪ್ರೀತಿಸಿದವಳನ್ನೇ ತ್ಯಾಗ ಮಾಡಲು ಸಿದ್ಧನಾಗಿರುವೆಯಲ್ಲ, ಇದು ಯಾವ ನ್ಯಾಯ?
ದಯವಿಟ್ಟು ನಾನು ನಿನ್ನ ಮನಸ್ಸಾರ ಪ್ರೀತಿಸ್ತಾ ಇದ್ದೀನಿ, ನನ್ನ ಮಾತ್ರ ಕೈ ಬಿಡಬೇಡ. ಗೀತಾ, ಬಿಟ್ಟ ಬಾಣ ಸಿಗುವುದಿಲ್ಲ, ಮುಗಿದ ಪ್ರೀತಿ ಕೂಡುವುದಿಲ್ಲ. ನಮ್ಮಿಬ್ಬರ ಪ್ರೀತಿ ಮುರಿಯಲಿಲ್ಲ, ನಾವಿಬ್ಬರು ಬಾಣ ಬಿಡಲಿಲ್ಲ. ನಿನ್ನಾಸೆ ನನ್ನ ಆಸೆ, ಮನಸ್ಸು ಅರಿತು ನಡೆಯುವ ನಿನ್ನಂತ ಚೆಲುವೆಯನ್ನು ಕೈ ಬಿಡಲು ಯಾವ ಗಂಡಸು ಮನಸ್ಸು ಮಾಡುತ್ತಾನೆ? ನಿನ್ನ ಕನಸನ್ನೇ ಕೈ ಮಾಡಿ ಕರೆಯುತ್ತಿದೆ ನನ್ನನ್ನು, ಬೇಗ ಬಾ ಎಂದು. ನಿನ್ನನ್ನು ನೋಡುತ್ತಿದ್ರೆ ಮೋಡಗಳ ಮರೆಯಲ್ಲಿ ಕಾಮನ ಬಿಲ್ಲಿನಂತೆ ನನ್ನ ಮೈಯೆಲ್ಲ ನವಿಲೇಳುತ್ತದೆ. ನನಗಾದ ವಿರಹದ ವೇದನೆಯನ್ನು ಹೇಳುವುದಕ್ಕೆ ನನ್ನ ಮನಸ್ಸೇ ಜುಯ್ಯುತ್ತದೆ. ಗೀತಾ, ಹರೆಯದ ಜೋಡಿಗಳು ಒಮ್ಮೆ ಪ್ರೀತಿಯ ಬಲೆಯಲ್ಲಿ ಸಿಲುಕಿದರೆ ಅದರಿಂದ ಜಾರಿಕೊಳ್ಳಲು ಸುಲಭದ ಮಾತಲ್ಲ. ಈ ವೇದನೆ ನಿನಗಷ್ಟೇ ಅಲ್ಲ, ನನ್ನಲ್ಲಿಯೂ ಇದೆ. ಮದುವೆ ಆಗುವ ತನಕ ಎಚ್ಚರಿಕೆಯಿಂದ ಇರಬೇಕು. ನಾನು ಹೇಳಬೇಕೆಂದಿರುವ ಮಾತನ್ನೇ ನೀನು ಹೇಳ್ಬಿಡ್ತೀಯಲ್ಲ, ಆದಷ್ಟು ಬೇಗನೆ ನಾನು ಎಚ್ಚರವಾಗಿ ಇರ್ತೀನಿ. ಸರಿ, ನಾನು ಬರ್ತೀನಿ. ನಿನ್ನ ಗೀತಾ, ಕಂಡು ಕಾಣದ ಮಿಂಚಿನಂತೆ ಹೀಗೇಕೆ ಮರೆಯಾಗಲು ಬಯಸುವೆ? ಒಲವೆಂಬ ಗುಡಿಯಲ್ಲಿ ಈಜಾಡುವ ಮೀನು ನೀನು, ಈಜಾಡುವ ಆಸೆ ನಿನಗಿಲ್ಲವೇ? ಹೇಳು ಪ್ರೀತಮ. ಏನು ಸಿಹಿ ಮುತ್ತು ಚಿನ್ನ, ಬಿಡಪ್ಪ, ನಾಚಿಕೆ ಆಗುತ್ತೆ. ನಾಚಿಕೆ ಬೇಡ ಚಿನ್ನ. ಸಿಹಿ ಮುತ್ತಿನ ಹೇಳು ಪ್ರೀತಮ. ಈಗಲಾದ್ರೂ ಹುಡುಗ ಬರದೆ ಬೇಡಪ್ಪ, ಈಗಲೂ ನಾಚಿಕೆ ಬರ್ತಾ ಇದೆ. ಕುಡಿ ಚಿನ್ನ. ಸಿಹಿ ಮುತ್ತಿನ
ನಾನು ಮನೆಗೆ ಹೋಗುತ್ತೇನೆ. ಸರಿ, ಹೋಗ್ಬನ್ನಿ. ಗಂಡಸರ ಸ್ವಭಾವನೆ ವಿಚಿತ್ರವಾಗಿದೆ. ತಾವೇನೇ ತಪ್ಪು ಮಾಡಿದ್ರು ಸಹ ಅದು ತಪ್ಪು ಅಂತ ಅವ್ರು ತಿಳ್ಕೊಳ್ಳೋದಿಲ್ಲ. ಆದ್ರೆ ಹೆಣ್ಣು ಒಳ್ಳೆ ತಪ್ಪು ಮಾಡಿಬಿಟ್ರೆ ಸಾಕು, ಕ್ಷಣಕ್ಕೂ ಅವರನ್ನು ವಿಚಾರಿಸ್ತಾರೆ. ಅದೇ ದಾರಿಯಲ್ಲಿ ಇವನು ಕೂಡ ಇದ್ದಾನೆ. ಆದಷ್ಟು ಬೇಗನೆ ಇವನನ್ನು ನನ್ನ ಹಿಡಿತಲ್ಲಿ ಇಟ್ಕೊಳ್ಳಲೇಬೇಕು. ವಿಕ್ರಮ್, ಮತ್ತೆ ಬಂದೆ. ಹೇಗೆ ತಡೆದುಕೊಳ್ಳಲಿ ಗೀತಾ? ನೀನಿಲ್ಲದ ಕ್ಷಣಗಳು ನನ್ನ ಬಾಳಲ್ಲಿ ಕತ್ತಲೆಯಾದಂತೆ ಅನುಭವವಾಗುತ್ತಿದೆ. ಅದಕ್ಕಾಗಿ ನಿನ್ನಂತರಂಗದ ಅರಮನೆಯಲ್ಲಿ ಆನಂದದಿಂದ ತೃಪ್ತಿ ಪಡೆಯಬೇಕೆಂದು ಬಂದೆ. ವಿಕ್ರಮ್, ನಿನ್ನ ಮನದಲ್ಲಿರುವ ವೇದನೆ ಏನು ಅಂತ ನನಗೂ ಅರ್ಥವಾಗ್ತಾ ಇದೆ. ಆದ್ರೆ ನಾವಿಬ್ರು ಇದೇ ರೀತಿ ಕಪ್ಪು ಪ್ರೇಮ ಆಟ ಆಡುತ್ತಿದ್ರೆಂದು ಸಮಾಜ ನೋಡಿಬಿಟ್ರೆ ನಮ್ಮಿಬ್ಬರ ಪ್ರೀತಿಯನ್ನು ಕಂಡು ಚೆಲ್ಲಾಟವಾಡ್ತಾರೆ. ಅದಕ್ಕಾಗಿ ಮದುವೆ ಆಗೋವರೆಗೂ ಸ್ವಲ್ಪ ತಡೆದುಕೊಂಡು ಕಲ್ತ್ಕೋ. ಹೋಗ್ಬೇಕು ಮನೆಗೆ. ಸಮಾಜ ನಿನ್ನಂತ ರೂಪವತಿಯನ್ನು ಕಂಡು ಬೆರಳು ಮಾಡಿ ಆಡಿಕೊಳ್ಳುವುದು ಸಮಾಜದ ಹುಟ್ಟುಗುಣ. ಸಮಾಜದ ಧೋರಣೆ ಈ ರೀತಿ ಆದರೆ ನಿನ್ನ ತಾರಿಗಿನಿಯ ಸೌಂದರ್ಯದಂತೆ ತೃಪ್ತಿ ಪಡೆಯೋದು ನನ್ನ ಗುಣ. ಏನಿದು ವಿಕ್ರಮ್ ಯಾಕೆ ರೀತಿ ಮಾತಾಡ್ತಾ ಇದ್ದಾನೆ? ಏನಾಗಿದೆ ನಿನಗೆ? ಹೇಗೆ ಮಾತಾಡ್ತಾ ಇದೀಯಾ? ಯಾರು? ಯಾಕೆ? ನಾನು ಯಾರು? ದುಷ್ಟ ಶ್ರೀಮಂತರ ಪಾಲಿಗೆ ಕಳ್ಳ. 18ರ ಹರೆಯದಲ್ಲಿ ದಿಕ್ಕು ತಪ್ಪಿ ತಿರುಗುತ್ತಿರುವ ನಿನ್ನಂತ ಚೆಲುವೆಯ ಪಾಲಿಗೆ ಈಗ ನನ್ನನ್ನು ನಂಬಿದವರ ಪಾಲಿಗೆ ಆತ್ಮರಕ್ಷಕ. ದೊಡ್ಡ ಘನ ಕಾರ್ಯ ಮಾಡಲು ಬಂದಿರುವನೆಂದು ಹೇಳೋದಕ್ಕೆ ನಾಚಿಕೆ ಆಗುತ್ತೇವೆ ನಿನಗೆ? ನನ್ನ ಪ್ರೇತಗಳ ಹಾಗೆ ವೇಷ ಹಾಕಿಕೊಂಡು ಇಲ್ಲಿಗೆ ಬಂದಿರಲಿಲ್ಲ. ಯಾಕೆ ಬಂದೆ ಇಲ್ಲಿಗೆ? ಅಂದವಾದ ದುಂಬಿಗೆ ಚುಂಬಿಸಬೇಕೆಂದು ಗೀತಾ. ನೀನು ಕೋಪಿಸಿಕೊಂಡು ನಿಂತಾಗ ಈ ನಿನ್ನ ಭಂಗಿ ರವಿವರ್ಮ ಮನಸ್ಸಿಟ್ಟು ಬರೆದ ಗೊಂಬೆಯಂತೆ ಕಾಣುತ್ತಿದೆ. ನಿನ್ನ ಸೌಂದರ್ಯದ ಒಂದೊಂದು ಬಿಡಿ ಭಾಗಗಳು ಪರ ಹೆಣ್ಣಿನ ಸೌಂದರ್ಯವನ್ನು ಹೊಗಳಲು ಬಂದಿರಲಿಲ್ಲ. ನೀನು ಗಂಡಸೇನೆ ನಾಯಿ. ಹೆಚ್ಚಿಗೆ ಮಾತನಾಡಿದ ಹೊರಟು ಹೋಗೋ ಮೊದಲು ಇಲ್ಲಿಂದ. ಹೋಗಲು ನನ್ನ ತಲೆ ಕೆಟ್ಟಿಲ್ಲ ಗೀತಾ. ಕೆಟ್ಟಿದ್ದು ಈ ನನ್ನ ಮನಸ್ಸು. ಈ ನನ್ನ ಮನಸ್ಸು ಪರಿಶುದ್ಧವಾಗಬೇಕಾದರೆ ಅಪ್ಸರೆಯಂತೆ ಕಾಣುವ ನಿನ್ನೊಂದಿಗೆ ಸರಸ ಸಲ್ಲಾಪವಾಡಿದಾಗ ಮಾತ್ರ. ಗೀತಾ, ತುಂಡು ಬಟ್ಟೆ ಧರಿಸಿ ನಮ್ಮ ಯುವಕರ ಮನಸ್ಸನ್ನೇ ಕಲಕಪ್ಪಿಸುವ ನಿನ್ನಂತ ನೂರಾರು ಸುಂದರಿಯರ ಸಂಗ ಬಯಸಿದ ನನ್ನನ್ನೇ ನಿನ್ನ ಕುಡಿನೋಟದಿಂದ ನನ್ನ ತೊಳುಮನವನ್ನೇ ಚೆಲ್ಲಾಟವಾಡಿರುವ ಅಪರೂಪದ ಬೆಳಗಿ ನೀನು. ರೀ ಮಿಸ್ಟರ್, ನಾಲ್ಗೇನು ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಿ. ನನ್ನ ತನುಮನವನ್ನು ಅರ್ಪಿಸೋದಕ್ಕೆ ನಾನೇನು ನೀನು ಕಟ್ಟಿಕೊಂಡಿರುವ ಹೆಂಡತಿಲ್ಲ, ಇಟ್ಟುಕೊಂಡಿರುವ ಸೂಳೆನೂ ಅಲ್ಲ. ಪರ ಹೆಣ್ಣಿನ ಜೊತೆಗೆ ಯಾವ ರೀತಿಯಿಂದ ಮಾತಾಡಬೇಕೆಂಬುದನ್ನು ನಿನ್ನ ತಾಯಿ ಹತ್ರ ಹೋಗಿ ತಿಳಿದುಕೊಳ್ಳಲು. ಗಾಂಧೀಜಿಯವರ ಫೋಟೋ ಗೋಡೆಗೆ ನೇತು ಹಾಕಿ ಅದರ ಕೆಳಗಡೆ ಕುಳಿತುಕೊಂಡು ಅಧಿಕಾರ ನಡೆಸುವ ನಾಯಕರುಗಳೇ
ರೇಪ್ ಕೇಸಿನಲ್ಲಿ ಸಿಕ್ಕು ಕೋರ್ಟಿನ ಕಟ್ಟೆ ಹತ್ತಿ ಬರುವಾಗ ಕೇವಲ ನಾನು ಅರ್ಧಮರ್ಧ ಇಂಗ್ಲಿಷ್ ಕಲಿತು ಅಚ್ಚ ಕನ್ನಡದ ಸಂಸ್ಕೃತಿಯೇ ತಿಳಿಯದ ನನ್ನಂತವನ್ನು ಎಲ್ಲಿ ತಿಳಿಯಬೇಕು? ನಿನ್ನಂತವಳನ್ನು ಬಯಸುವುದು ತಪ್ಪೆಂದು ನೋಡು, ನೀನು ಕೈ ಮುಗಿದು ಬೇಡಿಕೊಳ್ತೀನಿ. ಈ ಕರುನಾಡು ಮಣ್ಣಿನಲ್ಲಿ ಹುಟ್ಟಿದ್ರೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂದಾಗ ನಾನೊಬ್ಬಳು ನಿನ್ನ ತಂಗಿ ಅಂತ ತಿಳಿದುಕೊಂಡು ದಯವಿಟ್ಟು ಇಲ್ಲಿಂದ ಹೋಗು. ತಂಗಿ ಗೀತಾ, ನಿಮ್ಮಂತ ಸುಂದರಿಯರ ಬಾಯಲ್ಲಿ ಅಣ್ಣ ಎನ್ನುವ ಶಬ್ದ ಕೇಳಿದರೆ 8 ವರ್ಷಗಳ ಹಿಂದೆ ನನ್ನ ಬಾಡಲ್ಲಿ ನಡೆದ ದುರಂತ ಕಥೆ ನೆನಪಾಗುತ್ತದೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ದಿನಕ್ಕೊಮ್ಮೆ ಬಟ್ಟೆ ಬದಲಾಯಿಸಿದಂತೆ ತಿಂಗಳಿಗೊಮ್ಮೆ ಮಂಡಲನ್ನು ಬದಲಾಯಿಸುವ ನಿಮ್ಮಂತವರನ್ನು ತಂಗಿ ಎಂದು ಕರೆಯಲು ನನ್ನ ಆತ್ಮವೇ ನಾಚುತ್ತಿದೆ. ಹೀಗಿರುವಾಗ ನೀನು ನನ್ನ ಪ್ರೇಯಸಿ ಎಂದು ತಿಳಿಯದೆ ತಂಗಿ ಎಂದು ತಿಳಿಯಲು ಸಾಧ್ಯವೇ? ಅಂದ್ರೆ ನೀನು ಹೇಳುವ ಅರ್ಥವಾದ್ರೆ ಏನು? दिल दे दिया दिलदार समझकर, तेरा प्यार दे तेरी प्रियकर समझकर. 18ರ ಹರೆಯದಲ್ಲಿ ತುಂಬಿ ತುಳುಕುತ್ತಿರುವ ಈ ನಿನ್ನ ಸೌಂದರ್ಯವನ್ನು ಕಂಡು ಈ ನನ್ನ ಹುಚ್ಚು ಮನಸ್ಸು ಒಂದು ಸಲವಾದರೂ ನಿನ್ನೊಂದಿಗೆ ಬೆರೆಯಬೇಕೆಂದು ಆಸೆ ಪಡುತ್ತಿದೆ. ಅದಕ್ಕಾಗಿ ನೀನು ಒಪ್ಪಿದರೆ ನೀ ತೊಟ್ಟ ಬಟ್ಟೆಯನ್ನು ಬಿಚ್ಚಿ ಕಾಣಲಾರದ ಸುಖ ಕಾಣುತ್ತೇನೆ. ಏನಿಲ್ಲ, ಹೀಗೇಕೆ ನೋಡುವೆ ಚಿನ್ನ? ಒಂದು ಹೆಣ್ಣು ದಿನಗೂಲಿ ಕೆಲಸಕ್ಕೆ ಹೋದರೆ 100ರಿಂದ 200 ಗಳಿಸಬಹುದು. ನಾನು ನಿನಗೆ 1000 ಕೊಡುತ್ತೇನೆ. ನೀನು ಕೊಡ್ತಿರುವ 1000 ರೂಪಾಯಿ ನನ್ನ ಚಪ್ಪಲಿಗೆ ಸಮಾನ. ನಿನ್ನ ಬಾಯಲ್ಲಿ ಬಂದಿದ್ದಾದ್ರೆ ಕಾಲಿರುವ ಚಪ್ಪಲಿ ಕೈ ಬರ್ತೆ. ಹಣದಾಸೆಗಾಗಿ ನಿನ್ನ ಗೌರಿಗೆ ಸರಗ ಹಾಸುವ ಹೇಸಿ ಹೆಣ್ಣು ನಾನಲ್ಲ. ಸಾವನ ರೀತಿಯಿಂದ ಹೇಳಿದರೆ ಕೇಳುವ ಹೆಣ್ಣು ನೀನಲ್ಲ. ಈ ನಿನ್ನ ಸತ್ತಿಗೆ ಸರಿಯಾದ ಉಡುಗೊರೆ ಈಗಲೇ ಕೊಡುತ್ತೇನೆ. ಹಾಗೆ ಮಾಡುವಳು ನೀತಿಗೆಟ್ಟವಾಗಿರ್ತಾರೆ ವಿನಃ ಮಾನವಂತರಾಗಿರುವುದಿಲ್ಲ. ನೀತಿಗೆಟ್ಟ ಶಬ್ದವೇ ನಿನ್ನ ಬಾಯಲ್ಲಿ ಬರ್ತಿದೆ ಅಂದ ಮೇಲೆ ನಿನ್ನ ಗೊತ್ತಿರಬಹುದು ಅಂತ ನನಗನ್ನಿಸ್ತಾ ಇದೆ. ನನ್ನ ತಾಯಿಗೆ ಜಾರತನದ ಮಾತನಾಡುವೇನೆ. ಈಗಲೇ ತೋರಿಸುವೆ ನನ್ನ ಪೌರುಷದ ಪರಾಕ್ರಮವನ್ನು. सिगरेट का मजा 5 मिनट के लिए, लड़की का मजा 1 मिनट के लिए. गीता गीता गीता
ನಾನು ಕೈಗೊಂಡ ಕಾರ್ಯ ನನ್ನ ಮನಸ್ಸಿನಂತೆ ನೆರವೇರಿತು. ನನ್ನಿಂದ ನಿನಗೇನಾದರೂ ಸಹಾಯ ಬೇಕಿದ್ದರೆ ಅವಶ್ಯವಾಗಿ ಭೇಟಿಯಾಗು. ನಿನ್ನಂತ ಒಂದು ಸಹಾಯದ ಅಗತ್ಯ ನನಗಿಲ್ಲ. ನಾನು ಪ್ರೀತಿಸಿದ ಪ್ರಿಯಕರನಿಗೆ ಮದುವೆ ಆಗಬೇಕೆಂಬ ನನ್ನ ಆಸೆಗೆ ಮುನ್ನಾಗಿ ಹೋದ ಮೇಲೆ ನಿನ್ನಂತ ನಾಯಿ ಮುಖವನ್ನು ನೋಡುವುದಕ್ಕೆ ನನಗೆ ಅಸಹ್ಯವಾಗ್ತಾ ಇದೆಯಾ? ಗೀತಾ, ನಾವು ಕಟ್ಟಿಕೊಂಡ ಕನಸುಗಳೆಲ್ಲ ನಮ್ಮಿಷ್ಟದಂತೆ ನಡೆದು ಹೋಗಿದ್ದರೆ ದೇವರೆಂದು ಯಾರು ಪೂಜಿಸುತ್ತಿದ್ದರು? ಕೆಲ ಹೊತ್ತಿನ ಹಿಂದೆ ನಡೆದ ಈ ಘಟನೆ ನಿನ್ನ ಬಾಳಿಗೆ ಕಹಿಯಾಗಿರಬಹುದು, ಆದರೆ ನನ್ನ ಬಾಳಿಗಂತೂ ಮರೆಯಲಾಗದ ಸಿಹಿ ಅನುಭವ. ಒಂದು ಹೆಣ್ಣಿನ ಬಾಳನ್ನೇ ಹಾಳು ಮಾಡಿಬಿಟ್ಟಿಲ್ಲ. ಆ ಶಾಪ ಯಾವ ಕಾಲಕ್ಕೂ ನಿನ್ನನ್ನು ತಟ್ಟದೇ ಇರುವುದಿಲ್ಲ. ಶಾಪ ಶಾಪಕ್ಕಾಗಿ ಅಂಜಿದರೆ ತನುವಿನ ಪಾಪ ತೀರುತ್ತಿರಲಿಲ್ಲ ಗೀತಾ, ತೀರುತ್ತಿರಲಿಲ್ಲ. ಈ ನಿನ್ನ ತನುವಿನ ತಾಪವನ್ನು ನನ್ನ ಮನಸ್ಸಿನ ಆಸೆಯಂತೆ ತೀರಿಸಿಕೊಂಡೆ. ಬರುತ್ತೇನೆ. ಮಾನವೀಯತೆ ಇಲ್ಲದೆ ನನ್ನ ಬಾಳನ್ನು ಹಾಳು ಮಾಡಿಬಿಟ್ಟಿಲ್ಲ. ಅಂದ ಮೇಲೆ ಈ ಸಮಾಜದಲ್ಲಿ ನನ್ನಂತವಳು ಬದುಕಿರುವುದರಲ್ಲಿ ಅವಳು ಯೋಗ್ಯ. ಅಂದ ಮೇಲೆ ನನ್ನ ದಾರಿಯನ್ನು ನಾನು